ಒಂದು ವೇಳೆ ಏನಾದರೂ ರಾಜ್ಯದಲ್ಲಿ ಚುನಾವಣೆಯ ಬಳಿಕ ಕಾಂಗ್ರೆಸ್ ಸರ್ಕಾರ ಅಸ್ಥಿರವಾದರೆ ಅಂತ ಏನಾದರೂ ಪ್ಲಾನ್ ಮಾಡಿದ್ದೀರಾ ಅಥವಾ ಯೋಚನೆ ಮಾಡಿದ್ದೀರಾ? ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಬೇಕು ಪ್ರಶ್ನೆನ. ಯಾಕೆ ನಿಮ್ದೇನಾದ್ರದ್ದು ಪಾತ್ರ ಇಲ್ಲ? ನಮಗೇನ ಸರ್ಕಾರ ಬೀಳಿಸ್ಬೇಕು ಪ್ರಶ್ನೆ ಇಲ್ಲ. ಕೆಲವರೆಲ್ಲ ಮಾತಾಡ್ತಿದ್ದಾರೆ ಸರ್. ಆಗಲೇ ಯಡಿಯೂರಪ್ಪನವರೇ ಮೊನ್ನೆ ಅಂದ್ಬಿಟ್ರು, ಒಂಚೂರು ಅವ್ರು ಎಚ್ಚರ ತಪ್ಪಿದ್ರೆ ಸಾಕು ಬಿಜೆಪಿ ಅವ್ರು ಬಂದು ಕೂತ್ಕೋತೀವಿ ಅಂತ ಅವ್ರಿಗೆ ಗೊತ್ತು ಅಂತ. ಅದು ಇಂಡೈರೆಕ್ಟ್ಲಿ ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಎಚ್ಚರಿಕೆಯಿಂದಿರಿ ಅನ್ನೋ ಮಾತನ್ನು ಯಡಿಯೂರಪ್ಪನ ತಿಳಿಸಿದ್ದಾರೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನಿಮ್ಮನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಮೇಲ್ನವರು. ಅದನ್ನು ನೀವು ಪ್ರೂವ್ ಮಾಡ್ಕೋಬೇಕು ಅನ್ನೋದಾದರೆ ನಿಮ್ಮ ಪ್ರಕಾರ ಎಷ್ಟು ಗೆದ್ದು ಕೊಡಬೇಕು? ನೀವು ಕರ್ನಾಟಕದಿಂದ ಮೋದಿ ಅವ್ರಿಗೆ ಎಷ್ಟು ಸೀಟ್ಗಳನ್ನ ಕೊಡಬೇಕು? 28ಕ್ಕೆ 28 ಕೂಡ ನಾವು ಕೊಡಬೇಕು. ಓಕೆ, 28ಕ್ಕೆ 28 ಕೂಡ ಗೆಲ್ತಕ್ಕಂಥ ವಾತಾವರಣ ನಿಶ್ಚಿತವಾಗಿ ನಿರ್ಮಾಣ ಆಗಿದೆ. ಮತದಾರರು ತಯಾರಿದ್ದಾರೆ. ಓಕೆ, ನಮ್ಮ ಮನಸ್ತಾಪಗಳನ್ನು, ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳನ್ನು ಬದಿಗಿಟ್ಟು ಎಸ್, ದಟ್ ಇಸ್ ಕರೆಕ್ಟ್. ಮೋದಿ ಮತ್ತೊಮ್ಮೆ ಅಂತ ಏನು ಘೋಷಣೆಗಳನ್ನು ಕೂಗ್ತಾ ಇದ್ದೇವೆ, ಕಾಯ ವಾಚ ಮನಸ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಬೇಕಾಗಿದೆ. ಅದು ನಾವು ಖಂಡಿತ ನಾವು ಯಶಸ್ವಿ ಆಗ್ತೇವೆ. ಓಕೆ ವಿಜಯೇಂದ್ರ ಅವರೇ, ನಿಮಗೆ ನಿಮ್ಮ ಪಕ್ಷಕ್ಕೆ ಚುನಾವಣೆಯಲ್ಲಿ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ನಮ್ಮದು ಹಾರೈಕೆ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಶ್ರೀ BY ವಿಜಯೇಂದ್ರ ಅವರ ಮನದಾಳದ ಮಾತು. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.